ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜಾತ್ರೆ ನೆನ್ನೆ ಆಯಿತು, ಇವತ್ತು ಬೆಳಗ್ಗೆ ಕೊಂಡಾಯಿತು. ಸೊ ಈವ್ನಿಂಗು ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಬಂದು ಈಗ ನಿಂತೈತೆ, ಸೊ ಹಾಗಾಗಿ ಪೂರ್ತಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಪ್ಪೇನಿಟ್ಟಿಲ್ಲ ಅವನಿಗೆ, ಇಟ್ಟಿದ್ದೆ ಅಳ್ಸ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಸುಂದ್ರಾಂಗ ಜಾಮ. ಸೊ ಬನ್ನಿ ಹೋಗೋಣ. ಸೊ ನನಗೆ ಬೆಳಿಗ್ಗೆನೇ ನಮ್ಮ ಮನೆಯವರು ಆ ಲ್ಯಾಕಿ ಮೀನ್ಸ್ ಬ್ಲೆಡ್ ಇರುತ್ತಲ್ವ, ಚೂರ್ಣ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನೇನು ಅಂತಾರೆ ಗೊತ್ತಿಲ್ಲ, ನಾವು ಚೂರ್ಣ ಅಂತ ಕರಿತೀವಿ. ಅದನ್ನು ತಂದಿದ್ರು. ನನಗಿದು ಫೇವ್ರೆಟ್ ಅಂದರೆ ಫೇವ್ರೆಟ್ ಆಯಿತಾ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಹೋಗಿ ನನಗೋಸ್ಕರ ತೊಗೊಂಡು ಬಂದಿದ್ದು. ಆ್ಯಂಡ್ ಆಲ್ಸೋ ಮಟನ್ ತೊಗೊಂಡು ಬಂದಿದ್ರು. ಆ್ಯಂಡ್ ಆಲ್ಸೋ ಚಿಕನ್ ಕೂಡ ತೊಗೊಂಡು ಬಂದಿದ್ದರು. ಚಿಕನ್ ಗ್ರೇವಿ ಆ್ಯಂಡ್ ಆಲ್ಸೋ ಮಟನ್ ಸಾಂಬಾರು, ಲ್ಯಾಕಿ ಮೂರೂ ಮಾಡಿಬಿಟ್ಟು ನಮ್ಮಮ್ಮಗೆ ಸ್ವಲ್ಪ ಕೊಟ್ಟು ಕಳಿಸ್ದೆ. ಯಾಕಂದರೆ ನಮ್ಮಮ್ಮ ಯೂಶ್ವಲಿ ಒಂದೊಂದೇ ಮಾಡ್ಕೊಳ್ಳಲ್ಲ, ಮಾಡಿಕೊಂಡ್ರು ನಮಗೂ ಕೊಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ನಮ್ಮನೇಲಿ ಮಾಡೋದಾಗೂ ಕೊಡಬೇಕು ಅಲ್ವಾ. ಸೊ ನಮ್ಮಮ್ಮಗೆ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟು ಟಿಫನ್ಗೆ ಬಿರಿಯಾನಿ ಮಾಡಿದ್ದೆ, ಒಂದು ಸ್ವಲ್ಪ ಬಿರಿಯಾನಿ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಚಿಕನ್ ಗ್ರೇವಿ ಮಾಡಿದ್ದೆ. ತಿನ್ಕೊಂಡು ಕೂತಿದ್ವಿ. ಸೊ ಅದಾದಮೇಲೆ ನನಗೆ ಎಷ್ಟೋ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಸೊ ಹರೀಶ ಐಸ್ ಕ್ರೀಮ್ ತೊಗೊಂಡು ಕೊಟ್ಟಿದ್ದ, ಅದು ನನ್ನ ಫೇವ್ರೆಟ್ಟು. ನನ್ನ ಮಗ ನೋಡಿ ಅದನ್ನೂ ಬಿಡಲ್ಲ, ಕಿತ್ಕೋಬೇಕು. ಒಟ್ಟಿನಲ್ಲಿ ಕೈಯಲ್ಲಿ ಏನಿರುತ್ತೆ ಅದನ್ನು ಕಿತ್ಕೊಬಿಡ್ಬೇಕು ಅವನು. ಸೊ ಕಿತ್ಕೊಂಡು ನಾನು ತಿಂತೀನಿ ಅಂತ ತಿಂತಾಯಿದ್ದೇನೆ. ಸೊ ಒಂದು 7 ಗಂಟೆಗೆ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಆವಾಗ ಸುಮ್ಮನೆ ನೋಡ್ಕೊಂಡು ಬರೋಣ ಹೇಗಿದೆ ಜಾತ್ರೆ ಅಂತೇಳಿ ಬಂದ್ವಿ. ಆ್ಯಂಡ್ ಆಲ್ಸೋ ಮಳೆ ಉಯ್ದು ಜಿರುಕ್ಲಾಗ್ಬಿಟ್ಟಿದ್ದು ಗೈಸ್, ಕಾಲಿಕ್ಕೋಕ್ಕೆಲ್ಲ ಒಂಥರ ನೋಡ್ತಾ ಇರ್ಬೋದು, ಒಂಥರ ಕೊಚ್ಚೆ ಆಗಿಬಿಟ್ಟಿತ್ತು. ಈ ಸಲ 3 ಇದನ್ನು ಹಾಕಿದ್ದಾರೆ, ಜಾಯಿಂಟ್ ವೀಲ್ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಈ ನನ್ನ ಮಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆಯಿತಾ. ಆ ಲೈಟಿಂಗ್ಸ್ ಎಲ್ಲ ನೋಡಿ ಏನಾದರೂ ಅಳ್ತಾನೇನೋ, ಕಿರಿಕಿರಿ ಮಾಡ್ಕೊತಾನೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಸಕ್ಕತ್ತಾಗಿ ನೋಡ್ತಾ ಇದ್ದ. ಇಷ್ಟೊಂದು ಜನ ಹುಡುಗರು ಬೇರೆ ಆಟ ಆಡ್ತಿದ್ರು ಆಯಿತಾ. ನಾವು ಹುಡುಗರು ಎಲ್ಲೇ ಆಟ ಆಡ್ತಿದ್ರು ಅಲ್ಲೇ ತೋರಿಸ್ತಾ ಇದ್ವಿ ಜಾಸ್ತಿ. ನೀವು ನೋಡಿ ಎಷ್ಟು ಜಿರುಕಲಾಗಿದೆ ನೋಡಿ, ಸಿಕ್ಕಾಪಟ್ಟೆ ಮಳೆ ಹೋಗಿತ್ತು. ಸೊ ಹುಷಾರಾಗಿ ಕಾಲಿಟ್ಕೊಂಡು ಹೋಗಬೇಕು, ಅಂತಂದರೆ ಜಾರ್ಬಿಟ್ರೆ ಅಷ್ಟೇ ಕತೆ, ಬಟ್ಟೆ ಎಲ್ಲ ಹೋಯ್ತು. ಬಟ್ಟೆ ಹೋಗೋದಕ್ಕಿಂತ ಬ್ಯಾಕ್ ಹೋಗುತ್ತೆ ಅಷ್ಟೇ. ಸೊ ಅವನ್ನ ಜಾಸ್ತಿ ಮಕ್ಕಳಿರೋ ಕಡೆನೇ ನಾವು ತೋರಿಸ್ತಾ ಇದ್ವಿ. ಅವನೇನು ಮಕ್ಳನ್ನ ನೋಡ್ಕೊಂಡು ಅವನು ಏನು ಖುಷಿಯಾಗಿ ನೋಡ್ತಾ ಇದ್ದ. ಸೊ ಹಾಗಾಗಿ ಇನ್ನೊಂದು ಟೈಮ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈಗ ಈಗ ಕೂತ್ಕೊಳ್ಳೋಕ್ಕಾಗಲ್ಲಲ್ಲ ಆಬ್ವಿಯಸ್ಲಿ, ಅವ್ನು ಏನೂ ಆಟ ಆಡೋಕ್ಕಾಗಲ್ಲ. ಸೊ ಅದು ಸ್ವಲ್ಪ ತೋರಿಸ್ಕೊಂಡು ಅವನಿಗೂ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂಥೇಳಿ ಬಂದ್ವಿ. ಅಷ್ಟೊಂದು ಜನ ಏನಿರಲಿಲ್ಲ, ಮಳೆ ಹೋಯ್ತಿದ್ದಲ್ವ. ಸೊ ಹಾಗಾಗಿ ಮೀಡಿಯಮ್ ಆಗಿದ್ದರು ಅಷ್ಟೇ. ಸೊ ನಾನು ಹುಡಿ ಹಾಕೊಂಬಿಟ್ಟಿದ್ದೆ ಒಂದು. ಅವನು ಇದು ಮೀನ್ಸ್ ಇದನ್ನೇನಂತಾರೆ ಅಂತ ಗೊತ್ತಿಲ್ಲ, ಬ್ಯಾಕ್ ಸೈಡಲ್ಲಿ ನಿಮಗೆ ತೋರಿಸ್ತೀನಿ, ಮಕ್ಕಳೆಲ್ಲ ಹತ್ಕೊಂಡು ಹೋಗ್ತಾರಲ್ಲ ಅದನ್ನು ನೋಡ್ತಾವನೇ ಕ್ಯೂರಿಯಾಸಿಟಿಗೆ, ಏನು ಇಷ್ಟೊಂದು ಜನ ಹತ್ತುತ್ತಾ ಇದ್ದಾರಲ್ಲ ಅಂಥೇಳಿ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ. ಅದನ್ನೇ ಅವರಪ್ಪ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇದು ಏನಂತಾರೆ, ಜೋಗಲಾಲಿ ಬರುತ್ತಲ್ಲ, ಜೋಗಲಾಲಿನೋ ಅಥವಾ ಏನದು ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಆಟ ಆಡು ಅಂತಂದ್ರೆ ನಮ್ಮ ಮನೆಯವರು ಹೋಗಲ್ಲ ಅಂತಾರೆ. ನಿಜವಾಗ್ಲೂ ನನಗೆ ಇವೆಲ್ಲ ಆಟ ಆಡೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ. ಸೊ ಹಾಗೆ ನಾನೇನೂ ಆಟ ಆಡಲಿಲ್ಲ ಆಯಿತಾ. ಸೊ ಒಂದಷ್ಟೊತ್ತು ತಿರುಗಾಡಿಕೊಂಡು ಬಂದ್ವಿ. ಸೊ ನಾನೇನೋ ನಿದ್ದೆ ಮಾಡಿಬಿಡ್ತಾನೆ ಅವನು, ಇಷ್ಟೊಂದು ಜನ ನೋಡ್ತಾ ಇದ್ರು, ಹಂಗೆ ನಮಗೆ ಒಂಥರ ತಲೆಗಿರ್ರಂದಂಗೆ ಆಗುತ್ತಲ್ವ. ಸೊ ಅವನು ನಿದ್ದೆ ಮಾಡಿಬಿಡ್ತಾನೆ ಅಂತ ಅಂದ್ಕೊಂಡು ಆಯಿತಾ. ನಿದ್ದೆನೇ ಮಾಡಲಿಲ್ಲ ಗೈಸ್, ಕಣ್ಣು ಮಿಟುಕಿಸ್ದೆ ಎಲ್ಲ ನೋಡ್ತಾ ಇದ್ದ, ಬರೀ ಲೈಟಿಂಗ್ಸ್ನೇ ನೋಡ್ತಾ ಇದ್ದ. ಸೊ ಹರೀಶಿಗೆ ಈ ಆಟ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು ಆಯಿತಾ. ಮೇಲೆ ಹಿಂಗೆ ಎತ್ತಿ ತಿರುಗಿಸ್ದಾಗ ಹರೀಶ್ ಎಲ್ಲ ಮಟನ್ ಚಿಕನ್ ತಿನ್ಕೊಂಬಂದಿರ್ತಾರೆ ಕಣೆ, ಯಾರಾದರೂ ಆಮ್ಲೆಟ್ ಹಾಕ್ಬಿಟ್ರೆ ಏನು ಮಾಡ್ತಾರೆ, ಹಂಗೆ ನಿಲ್ಲಿಸ್ತಾರಲ್ಲ ಅಂತ. ಅದನ್ನು ಅವನು ಇಲ್ಲ ಅಂತಂದ್ರೆ 10 ನಿಮಿಷ ನಿಂತ್ಕೊಂಡು ನೋಡೋನೆ ಆ ಆಟನ. ಚೆನ್ನಾಗೈತಲ್ವ ಅಂತ ನಕ್ಕೊಂಡು ಟೀಸ್ ಮಾಡಿಕೊಂಡು
ನೋಡ್ತಾ ಇದ್ದ. ಹೋಗಿ ಆಡೋಗು ಅಂತ ಹೇಳಿದೆ ನಾನು, ಆಯಿತಾ. ನಾವು ಆಡೋಕ್ಕೆ ಬಂದಿಲ್ಲ, ನೋಡೋಕ್ಕೆ ಮಾತ್ರ ಬಂದಿರೋದು ಅಂತ ಹೇಳ್ಕೊಂಡು ನೋಡ್ತಾ ಇದ್ದ. ಸೊ ನಮ್ಮ ಪಾಪುನೂ ಅಷ್ಟೇ, ಏನಿದು ಮೇಲ್ಗಡೆ ಎಲ್ಲ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. ಐ ಥಿಂಕ್ ಲಾಸ್ಟ್ ಇಯರು ನನಗೆ 8 ಮಂತ್ಸ್ ರನ್ನಿಂಗ್ ಅನಿಸುತ್ತೆ ಪ್ರೆಗ್ನೆನ್ಸಿಲಿ. ಇವಾಗ ಅವನಿಗೆ 10 ಮಂತ್ಸ್ 8 ಮಂತ್ಸ್ ಅನಿಸುತ್ತೆ. ಸೊ ಲಾಸ್ಟ್ ಇಯರ್ ಹೊಟ್ಟೆಲಿದ್ದ. ಸೊ ಆರಾಮಾಗಿ ಹೆಂಗೆ ಬೇಕಂತಿರ್ತದೆ. ಇವಾಗ ಕೈಯಲ್ಲಿದ್ದಾನೆ. ಇವೆಲ್ಲ ನೋಡ್ತಾ ಇದ್ದರೆ ಎಷ್ಟು ಬೇಗ ಫಾಸ್ಟಾಗಿ ದಿನಗಳು ಹೋಗ್ತಾಯಿದೆ, ತಿಂಗಳುಗಳು ಹೋಗ್ತಾಯಿದೆ. ಇನ್ನೇನೋ 2 ತಿಂಗಳು ಹೋದರೆ ವರ್ಷನೂ ತುಂಬಿಡುತ್ತೆ ನನ್ನ ಮಗುಗೆ ಅಂತೇಳಿ ಇವೆಲ್ಲ ರೀಕಾಲ್ ಮಾಡ್ಕೊತಾ ಇದ್ದೆ ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡು. ಸೊ ನೋಡಿ, ಈಗ ನಿನ್ನೆ ಮೊನ್ನೆ ಆದಂಗೆ ಐತೆ ಕರ್ಗ ಅಂತ ಹೇಳಿ ಅನ್ಕೊತಾ ಇದ್ವಿ. ಸ್ವಲ್ಪ ಸೋಡಾ ಕೊಟ್ಟಿದ್ದು ಅಂತ ಅಂದ್ಕೊಂಡು ಇವಾಗ ಏನಂತಂದರೆ ಇದೊಂದೇ ಸೀಸನ್ ಅಲ್ವಾ, ಏನು ರೇಟ್ ಹೇಳಿದ್ರು ಕೊಟ್ಟು ತೊಗೊಂಡು ಹೋಗ್ತಾ ಇರಬೇಕು. ತಿನ್ನೋದು ಪಾಪ್ಕಾರ್ನ್ ಅಥವಾ ಸೋಡಾ ಆಗಿ ಏನಾಗಿ ಅವ್ರು ಎಷ್ಟು ರೈಟ್ ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಡು ಹೋಗಬೇಕು, ತೊಗೊಂಡು ತಿನ್ಕೊಂಡು ಹೋಗ್ಬೇಕು. ಚೌಕಾಸಿ ಮಾಡೋಕ್ಕಲ್ಲ, 2 ದಿನ ಅಲ್ಲ ಕರ್ಗ ನಡೆಯೋದು. ಐ ಥಿಂಕ್ 1 ವಾರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾವಾಗಲೂ 1 ವಾರ ಇರುತ್ತೆ. ಕಲರ್ಸ್ ಬೇರೆ ತಗೋಬೇಕಂದ್ರೆ, ಕಲರ್ ಬೇರೆ ತಗೋಬೇಕಂದ್ರೆ ಅವನಿಗೊಂದು ನಿನ್ಗೊಂದು ಇಬ್ರಿಗೂ ಒಂದೊಂದು ತಗೋ. ಲೈಟಿಂಗ್ ಬದಲ 200 ರೂಪಾಯಿ ಮೇಡಮ್, ಇದು 150. ನೋಡ ಅದು ಲೈಟಿಂಗ್ ಬರುತ್ತೆ ಅದಕ್ಕೆ. ಅವನಿಗೆ ಕಲರ್ ನೋಡಿದ್ರೆ ಅದೇ ಎಲ್ಲ ಹೋಗ್ನೆ. ವಾವ್, ಕಾಣಿಸ್ತೈತ ನೋಡಿ, ಇದಿಷ್ಟು ನೋಡು ಚೆನ್ನಾಗಿತ್ತು. ದೀಕ್ಷು ಅವನಿಗೂ ಬೇಕಂದ್ರೆ ಎಣ್ಣೆ ಬಾಟ್ಲು ಕೊಟ್ಬಿಡು ಅವ್ರಿಗೆ. ಕೊಡಿಸ್ಬೇಡ. ಫೈನ್ ನೋಡು, ಅವ್ರು ಜಾಸ್ತಿ ತಗೊಂಡ್ರು, ಅವ್ರಿಗೆ ಬೇಕಾಗಿತ್ತು ಜಾಸ್ತಿ, ಅದಕ್ಕೆ ಚೌಕಾಸಿ ಮಾಡ್ತಾಯಿದ್ರು. ನನಗೆ ಬೇಡ ಅದಕ್ಕೆ. ಆಯಿತು, ಇದಾಕೋನ್ಗೆ ಹೆಂಗಪ್ಪ ದೀಕ್ಷಾ, ಹೆಂಗೆ? ಅಯ್ಯ ಕ್ವಶನ್ ಬೆಚ್ಕೈತದಲ್ಲ ಹರೀಶು. ತಗೋ ಇದು ಹಾಕು, ಹಂಗೆ ದುಬೈಗೆ ಹೋಗ್ಬೇಕು ಇವಾಗ, ಶೇಡ್ಸ್ ಎಲ್ಲ ಹಾಕ್ಕೊಂಡು. ವಾವ್ ದೀಕ್ಷಿತ್, ಹಲೋ, ವಾವ್ ಸೂಪರ್. ಸೊ ಇದೊಂದು ಪಿಂಗಾಣಿ ಈ ಜೊತೆ ಇಲ್ಲ ಮಗನೆ, ದೊಡ್ಡ ಮಗ ನೀನು ಬಿಡ್ಲ, ಚಿಕ್ಕ ಮಗಿಗೆ ತಗೊಂಡ್ರೆ ದೊಡ್ಡ ಮಗ ಆಟ ಆಡ್ತೈತಿ. ಉಪ್ಪು ಹಾಕೋದಕ್ಕೆ ಆಯ್ತು ಬಿಡು, ಸಾಕು ಸಾಕು ಸಾಕು. ಹುಡುಕಿ ತಗೊಂಡು ನೀನು ಹಾಕೊಳ್ಳೋಕ್ಕೆ ಬಿಡು. 2 ಚಾಕು, ಲಾಸ್ಟ್ ಟೈಮ್ ಮುರಿದಾಕಿರೋದ್ರಿಂದ 2 ಚಾಕು. ಇದು ನಮ್ಮ ಮನೆಯವರ ಅಸ್ತ್ರ. ಇಲ್ಲಿ ಬೆನ್ನು ಕೆರ್ಕೊಳ್ಳೋದಿಕ್ಕೆ. ದೀಕ್ಷಿತ್ ಅವರೇ, ಏನು ನಿಮ್ಮದು? ಬನ್ನಿ ಇಲ್ಲಿ, ನಿಮ್ಗೆ ಆಟ ಸಾಮಾನು ತಗಟ್ಟೆ ಇಲ್ವಾ? ಇಲ್ಲಿ ಆಡ ಬನ್ನಿ, ಮನೆ ಸಾಮಾನಿಗೆ ಹೋಯ್ತಾರೆ.